ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿರುವಂತದ್ದು ರಾಜ್ಯ ಸರ್ಕಾರಕ್ಕೆ. ಯಾವ ರೀತಿಯಾಗಿ ಅಕ್ಕಿಯನ್ನ ಹೊಂದಿಸಬೇಕು ಅನ್ನುವಂಥದ್ದೇ ಒಂದು ಬಿಗ್ ಚಾಲೆಂಜ್ ಆಗಿದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸಲಿಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಮತ್ತೆ ದೆಹಲಿಗೆ ತೆರಳಿದ್ದಾರೆ ಆಹಾರ ಸಚಿವರಾಗಿರುವಂತ KH ಮುನಿಯಪ್ಪ ಅವರು. ದೆಹಲಿಯಲ್ಲಿ 11:30ಕ್ಕೆ ಕೇಂದ್ರ ಆಹಾರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ಪಿಯೂಷ್ ಗೋಯಲ್ ಅವರನ್ನ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಹೆಚ್ಚುವರಿ ಅಕ್ಕಿ ಬಗ್ಗೆ ಕೇಂದ್ರ ಆಹಾರ ಸಚಿವರ ಜೊತೆ ಮಾತುಕತೆಯನ್ನ ಮಾಡಲಿದ್ದಾರೆ. ಮೊನ್ನೆಷ್ಟೇ ಆರೋಪ ಮಾಡ್ತಿದ್ರು, ಅವರು ಟೈಮೇ ಕೊಡ್ತಾ ಇಲ್ಲ, ನಮ್ಗೆ ಟೈಮ್ ಕೊಡ್ತಾ ಇಲ್ಲ, ನಮ್ಮ ಮನವಿಯನ್ನ ಹೇಳ್ಕೊಳ್ಳೋಣ ಅಂದ್ರೆ ಮುನಿಯಪ್ಪ ಅವರು ಹೇಳ್ತಾ ಇದ್ರು. ಸೊ ಇವತ್ತು ಟೈಮ್ ಕೊಟ್ಟಿದ್ದಾರೆ 11:30ಕ್ಕೆ ಹೋಗಿ ಚರ್ಚೆಯನ್ನ ಮಾಡಲಿದ್ದಾರೆ ಮುನಿಯಪ್ಪ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸಲಿಕ್ಕೆ ಸರ್ಕಾರ ಸಾಕಷ್ಟು ಚಾಲೆಂಜ್ಗಳು ಎದುರಾಗಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೆರವನ್ನ ಕೇಳ್ತಾ ಇದೆ. ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರ ಅಂದ್ರೆ ಎಲ್ರಿಗೂ ಕೂಡ ಪಟ್ಟಂತ ನೆನಪಾಗೋದೆ ನಾಡದೇವತೆ ಚಾಮುಂಡೇಶ್ವರಿ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶೇಷವಾದಂತ ಪೂಜೆ ಗೀಜೆ ಎಲ್ಲ ನಡೀತಾ ಇರುವಂತದ್ದು. ನಾಡದೇವತೆಯ ದರ್ಶನಕ್ಕೆ ರಾಜ್ಯದಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಹೋಗ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷವಾದಂತ ಪೂಜೆ ಪುನಸ್ಕಾರವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಾಡದೇವತೆಗೆ ಇಂದು ಲಕ್ಷ್ಮಿ ಅಲಂಕಾರವನ್ನ ಮಾಡಲಾಗಿದೆ. ದೇವಾಲಯದ ಆವರಣವನ್ನ ವಿವಿಧ ಹೂವು ಹಾಗೂ ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ. ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಚಾಮುಂಡಿ ಬೆಟ್ಟಕ್ಕೆ ಉಚಿತ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಹಾಗೆ ಈ ಬಾರಿನೂ ಕೂಡ ಮಾಡಲಾಗಿದೆ. ಲಲಿತ ಮಹಲ್ ಮೈದಾನದಿಂದ ಚಾಮುಂಡಿ ಬೆಟ್ಟಕ್ಕೆ ಉಚಿತ ಬಸ್ ಸೇವೆಯನ್ನ ಮಾಡಲಾಗಿದೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.